ನಿಮ್ಮ ವಿವಾಹದ ಪಾತ್ರೆ ಪ್ರೀತಿಯಿಂದ ತುಂಬಿ ತುಳುಕಬೇಕಾದರೆ ತಪ್ಪು ಮಾಡಿದಾಗ ಒಪ್ಪಿಕೊಂಡು ಸರಿಯಿದ್ದರೆ ಬಾಯಿ ಮುಚ್ಚಿಕೊಳ್ಳಬೇಕು. ನಾವು ಹೀಗೆ ಮಾಡುತ್ತಿದ್ದೇವೆಯೋ? ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಬಂಡೆಯು ಯೇಸು ಕ್ರಿಸ್ತನಿಗೆ ಸೂಚಕವಾಗಿದೆ. ತಿರಸ್ಕರಿಸುವವರು ಎಂದರೆ ಯಾರು? ಮೂರ್ಖನ ನಡತೆಯ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಿ? ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ ಸತ್ಯವನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಪ್ರಸಂಗಿ 4ನೇ ಅಧ್ಯಾಯ 9ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳ ಧ್ಯಾನದಲ್ಲಿ ನಾವು ಹೊಂದಿಕೊಂಡ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವ ಹಾಗೆ ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ, ಮತ್ತೊಬ್ಬನು ನ್ಯಾಯವಾದದ್ದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ. ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಒಂದು ವಿರೋಧಾಭಾಸದ ಹೇಳಿಕೆ. ಡಾಕ್ಟರ್ ಐರನ್ ಸೈಡ್ ರವರು ಇದನ್ನು ಹೀಗೆ ಬರೆದಿದ್ದಾರೆ: ಜನರು ಹುಚ್ಚನೆಂದೆಣಿಸಿದ ಒಬ್ಬನಿದ್ದನು. ಅವನು ಹೆಚ್ಚು ದಾನ ಮಾಡಿದಷ್ಟಕ್ಕೆ ಅವನಿಗೆ ಹೆಚ್ಚಾಗಿ ಸಿಗುತ್ತಿತ್ತು. ಬಡವರಿಗಾಗಿ ತನ್ನ ಧನವನ್ನು ವಿನಿಯೋಗಿಸುವವನು ಅವನಿಗೆ ಅಷ್ಟೇ ಹೆಚ್ಚಾಗಿ 10 ಪಾಲಷ್ಟು ದೊರೆಯುವುದು ಎಂಬುದಾಗಿ. ಪ್ರಿಯರೇ, ಕರ್ತನು ಹೇಳಿದ್ದಾನೆ: ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚು ಬಿತ್ತುವವನು ಹೆಚ್ಚು ಕೊಯ್ಯುವನು ಎಂಬುದಾಗಿ. ಪ್ರಿಯರೇ, ಇದು ಒಂದು ವಿಶೇಷ ಸೂತ್ರವಾಗಿದೆ. ಅದು ಕರ್ತನ ಸೇವೆಗೆ ಕೊಡುವ ವಿಚಾರದಲ್ಲಿಯೂ ಸತ್ಯವಾಗಿದೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ: ಧಾನ್ಯವನ್ನು ಬಿಗಿ ಹಿಡಿಯುವವನ ಮೇಲೆ ಜನರ ಶಾಪ, ಮಾರುವವನ ತಲೆಯ ಮೇಲೆ ಆಶೀರ್ವಾದ ಎಂಬುದಾಗಿ. ಪ್ರಿಯರೇ, ಇದು ಯೋಸೇಫನು ಐಗುಪ್ತದಲ್ಲಿ ಅಧಿಪತಿಯಾಗಿದ್ದ ಕಾಲವನ್ನು ನೆನಪಿಗೆ ತರುತ್ತದೆ. ಅವನು ಧಾನ್ಯವನ್ನು ತಡೆ ಹಿಡಿಯಲಿಲ್ಲ. 7 ವರ್ಷಗಳವರೆಗೆ ಅವನು ಧಾನ್ಯ ಸಂಗ್ರಹ ಮಾಡಿದ್ದರಿಂದ ತನ್ನ ತಂದೆ, ಸಹೋದರರು, ಅವರ ಪರಿವಾರ ಸಮೇತ ಇಡೀ ಜಗತ್ತಿಗೆ ಧಾನ್ಯ ಕೊಡಲು ಸಾಧ್ಯವಾಯಿತು. ಇದು ನಾಬಾಲನನ್ನೂ ನೆನಪಿಗೆ ತರುತ್ತದೆ. ಅವನು ಧಾನ್ಯವನ್ನು ಬಿಗಿ ಹಿಡಿಯುವನಾಗಿದ್ದನು. ಅವನು ಮೂರ್ಖನು. ಅವನ ಹೆಸರಿನ ಅರ್ಥ ಅದೇ ಆಗಿದೆ. ಅವನ ಹೆಂಡತಿ ಸುಂದರ ಸ್ತ್ರೀ ಅಬಿಗೈಲಳು. ಅವನನ್ನು ಆಕೆ ಯಾಕೆ ಮದುವೆ ಆಗಿದ್ದಾಳೋ ಗೊತ್ತಿಲ್ಲ. ಆದರೆ ಅವನು ಶ್ರೀಮಂತನಾಗಿದ್ದನು. ದಾವೀದನು ಸೌಲನಿಂದ ತಪ್ಪಿಸಿಕೊಂಡು ಅಡಗಿದ್ದ ಸಮಯದಲ್ಲಿ ಅವನು ನಾಬಾಲನ ಕುರಿಗಳನ್ನು ಕಾಯುತ್ತಿದ್ದು ಅವನಿಗೆ ಅನೇಕ ಉಪಕಾರಗಳನ್ನು ಮಾಡಿದ್ದನು. ಆದ್ದರಿಂದ ದಾವೀದನು ಅವನ ಜನರು ಹಸಿದಿದ್ದಾಗ ಅವನು ನಾಬಾಲನೊಂದಿಗೆ ಆಹಾರಕ್ಕಾಗಿ ಕೇಳಿಕೊಂಡನು. ಆದರೆ ಅವನು ತಿರಸ್ಕರಿಸಿದ್ದು ಮಾತ್ರವಲ್ಲದೆ ದಾವೀದನ ದೂತರನ್ನು ಅವಮಾನಪಡಿಸಿದನು. ದಾವೀದನು ಸಿಟ್ಟಿಗೆದ್ದು ನಾಬಾಲನನ್ನು ಹತಿಸಲು ಹೊರಟಾಗ ದಾರಿ ಮಧ್ಯದಲ್ಲಿ ಅಬಿಗೈಲಳು ಅವನನ್ನು ಸಂಧಿಸಿ ಸಮಾಧಾನಕ್ಕಾಗಿ ಕೇಳಿಕೊಂಡಳು. ಇದು ನಾಬಾಲನಿಗೆ ಸರಿಯಾಗಿ ಹೊಂದುವ ಜ್ಞಾನೋಕ್ತಿಯಾಗಿದೆ. ಈ ವಚನವನ್ನು ಆತ್ಮಿಕ ಅರ್ಥದಲ್ಲಿಯೂ ತಿಳುಕೊಳ್ಳಬಹುದು. ಧಾನ್ಯವೆಂದರೆ ದೇವರ ವಾಕ್ಯ. ಅನೇಕರು ಈ ಧಾನ್ಯವನ್ನು ತಡೆ ಹಿಡಿಯುತ್ತಾರೆ. ಅವರು ರಾಜಕೀಯ, ಸಾಮಾಜಿಕ ವಿಚಾರಗಳ ಕುರಿತೇ ಪ್ರಸಂಗಿಸುತ್ತಾರೆ, ಹೊರತು ದೇವರ ವಾಕ್ಯದ ಕುರಿತಲ್ಲ. ಜನರಿಂದ ದೇವರ ವಾಕ್ಯವೆಂಬ ಧಾನ್ಯವನ್ನು ತಡೆ ಹಿಡಿಯುವ ಇವರನ್ನು ದೇವರೇ ಕಾಪಾಡಲಿ. ಪ್ರಿಯರೇ, ಈ ಧಾನ್ಯ ಕೊಡುವ ಕೆಲಸ ಪ್ರಸಂಗಿಗಳದ್ದು ಮಾತ್ರವಲ್ಲ, ಎಲ್ಲ ಸಭಿಕರದ್ದೂ ಆಗಿದೆ. ನಿನ್ನ ಸುತ್ತ ಇರುವವರಿಗೆ ಕೊಡತಕ್ಕ ದೇವರ ವಾಕ್ಯವೆಂಬ ಧಾನ್ಯವನ್ನು ನೀನು ತಡೆ ಹಿಡಿದಿದ್ದೀಯೋ? ಇಂಥವರನ್ನು ಜನರು ಶಪಿಸುತ್ತಾರೆ, ಆದರೆ ಅದನ್ನು ಕೊಡುವವರ ಮೇಲೆ
ದೇವರ ಆಶೀರ್ವಾದ ಇರುತ್ತದೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ, ಧರ್ಮಕ್ಕೆ ಆತುರ ಪಡುವವನಿಗೆ ದಯೆ, ಕೇಡನ್ನು ಹುಡುಕುವವನಿಗೆ ಕೇಡೇ ಎಂಬುದಾಗಿ. ಪ್ರಿಯರೇ, ಒಬ್ಬನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆಂಬುದಕ್ಕೆ ಇದು ಇನ್ನೊಂದು ನಿದರ್ಶನ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಧನವನ್ನೇ ನಂಬಿದವನು ಬಿದ್ದು ಹೋಗುವನು, ಸಧರ್ಮಿಯು ಕುಡಿಯ ಹಾಗೆ ಚಿಗುರುವನು ಎಂಬುದಾಗಿ. ಪ್ರಿಯರೇ, ಕರ್ತನು ಹೇಳಿದ ಸಾಮ್ಯವೊಂದರಲ್ಲಿ ತುಂಬ ಫಲ ದೊರಕಿದ ಒಬ್ಬನ ಕುರಿತಾಗಿ ಇದೆ. ಅವನು ತನ್ನ ಕಣಜವನ್ನು ದೊಡ್ಡದಾಗಿ ಕಟ್ಟಿಸುತ್ತೇನೆಂದು ಹೇಳಿದನು. ಅದರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ಯೇಸು ಹೇಳಿದಂತೆ ಅವನು ಈ ಲೋಕದ ಕಣಜ ಕಟ್ಟುವುದರಲ್ಲೇ ಮುಳುಗಿದ್ದು ನಿತ್ಯತ್ವದ ಕುರಿತಾಗಿ ಯೋಚಿಸಲಿಲ್ಲ. ಐಶ್ವರ್ಯದ ಒಂದು ಅಪಾಯ ಇದೇ ಆಗಿದೆ, ಯಾರೂ ಪರಲೋಕವನ್ನು ಹಣ ಕೊಟ್ಟು ಕೊಳ್ಳಲಾಗುವುದಿಲ್ಲ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ, ಧರ್ಮಾತ್ಮನ ಫಲ ಜೀವವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು ಎಂಬುದಾಗಿ. ಪ್ರಿಯರೇ, ಪ್ರಸಂಗಿಗಳ ಮಕ್ಕಳು ಏನಾಗುತ್ತಾರೆಂಬುದಾಗಿ ಒಂದು ಸಮೀಕ್ಷೆ ನಡೆಸಿದಾಗ ಅವರಲ್ಲಿ ಅನೇಕರು ವಿವಿಧ ದೇಶಗಳ ಅಧ್ಯಕ್ಷರು, ಪ್ರಸಿದ್ಧ ವಿಜ್ಞಾನಿಗಳು ಆದರೆಂದು ಕಂಡುಬಂದಿತು. ರಕ್ಷಿಸಲ್ಪಟ್ಟವರ ಮಕ್ಕಳು ಉನ್ನತ ಸ್ಥಿತಿಗೆ ಬರುತ್ತಾರೆ. ಪ್ರಿಯರೇ, ಕುಟುಂಬದಲ್ಲಿ ಶಾಂತಿ ಸ್ಥಾಪಿಸುವ ಕುರಿತಾಗಿ ಅನೇಕ ತರಬೇತಿಗಳು ಈ ದಿನಗಳಲ್ಲಿ ನಡೆಸಲ್ಪಡುತ್ತವೆ. ಆದರೆ ಈ ಮಾನಸಿಕ ಶಾಸ್ತ್ರದ ಚಿಕಿತ್ಸೆಗಳಿಂದ ಪೂರ್ಣ ಫಲ ದೊರೆಯುವುದಿಲ್ಲ. ನಾವು ದೇವರ ವಾಕ್ಯದ ಕಡೆಗೆ ತಿರುಗಿಕೊಂಡು ಕುಟುಂಬದಲ್ಲಿ ಅದಕ್ಕೆ ಅನುಸಾರವಾಗಿ ಜೀವಿಸಬೇಕು. ಮನೆಯಲ್ಲಿ ನೀತಿಯು ನೆಲೆಸಿರುವುದಾದರೆ ನಮ್ಮ ಅನೇಕ ಕುಟುಂಬದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಧರ್ಮಾತ್ಮನ ಫಲವು ಜೀವವೃಕ್ಷ ಎಂಬುದಾಗಿ ನಾವು ನೋಡಿದ್ದೇವೆ. ಪ್ರಿಯರೇ, ಆತ್ಮಗಳನ್ನು ಗೆಲ್ಲುವವನು ಜ್ಞಾನಿಯಾಗಿದ್ದಾನೆ ಎಂಬುದಾಗಿ ನೋಡುವಾಗ ವೈಯಕ್ತಿಕ ಸಾಕ್ಷಿಗೆ ಇಂದು ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗುತ್ತದೆ. ಅದು ಒಳ್ಳೆಯದೇ. ನಮ್ಮ ಈ ದಿನಗಳ ಅತಿ ಉತ್ತಮವಾದ ಸೇವೆ ಇದಾಗಿದೆ. ಆತ್ಮಗಳನ್ನು ಗೆಲ್ಲುವವನು ಜ್ಞಾನಿಯಾಗಿದ್ದಾನೆಂದು ದೇವರ ವಾಕ್ಯವು ಹೇಳುತ್ತಲೇ ಬಂದಿದೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಶಿಷ್ಟನೇ ಭೂಮಿಯಲ್ಲಿ ತನ್ನ ಕ್ರಿಯಾಫಲವನ್ನು ಅನುಭವಿಸುವಲ್ಲಿ ದುಷ್ಟನೂ ಪಾಪಿಯೂ ಅನುಭವಿಸುವರು ಎಂದು ಹೇಳಬೇಕಾಗಿಲ್ಲ ಎಂಬುದಾಗಿ. ಪ್ರಿಯರೇ, ನ್ಯಾಯ ತೀರ್ಪು ಬರುವುದಕ್ಕಿದೆ, ಅದರಲ್ಲಿ ಸಂಶಯವೇ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು ಜ್ಞಾನೋಕ್ತಿಗಳು ಪುಸ್ತಕದ 11ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮಗೆ ತಿಳಿಸಿದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಜ್ಞಾನೋಕ್ತಿಗಳು ಪುಸ್ತಕದ 12ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಜ್ಞಾನದ ಪಾಠಶಾಲೆಯಲ್ಲಿ ಹುಡುಗನು ಆರಂಭಿಕ ಹಂತದಲ್ಲೇ ಇದ್ದಾನೆ, ಆದರೆ ನಿಯಮಗಳ ಪಾಲನೆ ಅತಿ ಅವಶ್ಯವಾಗಿದೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ತಿಳುವಳಿಕೆಯನ್ನು ಪ್ರೀತಿಸುವವನು ಶಿಕ್ಷಣವನ್ನು ಪ್ರೀತಿಸುತ್ತಾನೆ, ಪಶುಪ್ರಾಯನು ಗದರಿಕೆಯನ್ನು ದ್ವೇಷಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶಿಕ್ಷಣವನ್ನು ಪ್ರೀತಿಸುವವನಿಗೆ ಜೀವನದಲ್ಲಿ ಪ್ರಾಮುಖ್ಯವಾದದ್ದು ಯಾವುದು, ನಿಜವಾಗಿ ಬೆಲೆಯುಳ್ಳದ್ದು ಯಾವುದೆಂಬುದಾಗಿ ತಿಳಿದಿರುತ್ತದೆ. ಆದ್ದರಿಂದಲೇ ಅವನು ಶಿಕ್ಷಣಕ್ಕೆ ಕಿವಿಗೊಡುತ್ತಾನೆ. ಆದರೆ ಜನರು ದೇವರ ವಾಕ್ಯ ಕೇಳುವಂತೆ ಮಾಡಿದ ಬಳಿಕ ಅವರು ಅದಕ್ಕೆ ವಿಧೇಯರಾಗುವಂತೆ ಮಾಡುವುದೇ ದೊಡ್ಡ ಸಮಸ್ಯೆ. ವಿಧೇಯತೆ ಎಂಬುದು ಅತಿ ಅವಶ್ಯ ಸಂಗತಿಯಾಗಿದೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ, ಯೆಹೋವನು ಒಳ್ಳೆಯವನಿಗೆ ದಯೆ ಮಾಡುವನು, ಕುಯುಕ್ತಿಯುಳ್ಳವನನ್ನು ಕೆಟ್ಟವನೆಂದು ನಿರ್ಣಯಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 1:5 ಹೀಗೆ ಹೇಳಿದೆ, ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ ಎಂಬುದಾಗಿ. ಎಷ್ಟೇ ಕೀರ್ತಿ ಐಶ್ವರ್ಯ ಪ್ರಭಾವಗಳಿದ್ದರೂ ದುಷ್ಟರ ಅಂತ್ಯ ದುಃಖಕರವಾದದ್ದಾಗುತ್ತದೆ. ದೇವರು ಅಂಥವರನ್ನು ಖಂಡಿತವಾಗಿ ಶಿಕ್ಷಿಸುತ್ತಾನೆ, ಕುಯುಕ್ತಿಯುಳ್ಳವನನ್ನು ಕೆಟ್ಟವನೆಂದು ನಿರ್ಣಯಿಸುವನು. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಯಾವನು ದುಷ್ಟತನದಿಂದ ಸ್ಥಿರನಾಗನು,
ಶಿಷ್ಟನು ಯಾವಾಗಲೂ ದೃಢ ಮೂಲನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನು ಈ ಕುರಿತಾಗಿ ಒಂದು ಸಾಮ್ಯವನ್ನು ಹೇಳಿದ್ದಾನೆ. ಪರ್ವತ ಪ್ರಸಂಗದಲ್ಲಿ ಬಂಡೆಯ ಮೇಲೆ ಮನೆ ಕಟ್ಟಿದವನ ಕುರಿತಾಗಿ ಹೇಳಿದ್ದಾನೆ. ಇನ್ನೊಬ್ಬನು ಉಸುಬಿನ ಮೇಲೆ ಮನೆ ಕಟ್ಟಿದವನು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನದವರೆಗೆ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಬಂಡೆಯು ಯೇಸು ಕ್ರಿಸ್ತನಿಗೆ ಸೂಚಕವಾಗಿದೆ. ಅದು ದೇವರ ವಾಕ್ಯದ ಬಲವಾದ ಅಸ್ತಿವಾರವೇ ಆಗಿದೆ. ಇಲ್ಲಿನ ಆರಂಭಿಕ ವಿದ್ಯಾರ್ಥಿಗೆ ಪತ್ನಿಯನ್ನು ಆರಿಸುವ ಕುರಿತಾಗಿ ಹೇಳಲ್ಪಟ್ಟಿದೆ. ಅದೇನೆಂಬುದಾಗಿ ನೋಡೋಣ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಗುಣವಂತೆಯು ಪತಿಯ ತಲೆಗೆ ಕಿರೀಟ, ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ ಎಂಬುದಾಗಿ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟ ಒಳ್ಳೆಯ ಪತ್ನಿಯಂದಿರ ಕುರಿತಾಗಿ ಯೋಚಿಸಿರಿ. ಹವ್ವಳು ಸೈತಾನನ ಮಾತಿಗೆ ಮರುಳಾದರೂ ಆಕೆ ಉತ್ತಮ ಪತಿಯಾಗಿದ್ದಿರಬೇಕು. ಸಾರಳು ಪೇತ್ರನು ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದ ಪ್ರಕಾರ ಒಳ್ಳೆಯ ಪತ್ನಿಯಾಗಿದ್ದಳು. ಮೋಶೆಯ ತಾಯಿಯಾದ ಯೋಕೆಬೇದಳು ಖಂಡಿತವಾಗಿಯೂ ಒಬ್ಬ ಉತ್ತಮ ಸ್ತ್ರೀಯಾಗಿದ್ದಳು. ಪ್ರಿಯರೇ, ಇನ್ನೂ ಒಳ್ಳೆಯವರಾಗಿರದೆ ಎಲುಬಿಗೆ ಕ್ಷಯ ಎಂಬಂತಹ ರೀತಿಯಲ್ಲಿದ್ದ ಸ್ತ್ರೀಯರೂ ಇದ್ದಾರೆ. ಯೋಬನ ಪತ್ನಿ ಅವನಿಗೇನೂ ಸಹಾಯ ಮಾಡಲಿಲ್ಲ. ಸೈತಾನನು ಯೋಬನಿಗಿದ್ದ ಎಲ್ಲವನ್ನು ತೆಗೆದುಬಿಟ್ಟರೂ ಅವನ ಪತ್ನಿಯನ್ನು ತೆಗೆಯಲಿಲ್ಲ. ಆಕೆಯಿಂದ ಯೋಬನಿಗೇನೂ ಸಹಾಯವಿರಲಿಕ್ಕಿಲ್ಲವೆಂದು ಸೈತಾನನು ತಿಳಿದಿರಬೇಕು. ಮುಂದೆ ಅತಲ್ಯಳೂ ಅವಳ ತಾಯಿಯಾದ ಇಜೆಬೇಳಲೂ ಇದ್ದಾರೆ. ಆದ್ದರಿಂದ ಈ ವಚನಕ್ಕನುಸಾರವಾದ ಅನೇಕ ಸ್ತ್ರೀಯರು ಸತ್ಯವೇದದಲ್ಲಿ ಕಂಡುಬರುತ್ತಾರೆ. ಮದುವೆಯಲ್ಲಿ ಯಶಸ್ಸು ಕಾಣುವುದು ಹೇಗೆಂಬುದರ ಕುರಿತಾಗಿ ಒಗ್ಡೇನ್ ನಾಶ್ ಎಂಬವರು ಒಂದು ಪದ್ಯದಲ್ಲಿ ಹೀಗೆ ಹೇಳಿದ್ದಾರೆ: ನಿನ್ನ ವಿವಾಹದ ಪಾತ್ರೆ ಪ್ರೀತಿಯಿಂದ ತುಂಬಿ ತುಳುಕಬೇಕಾದರೆ ನೀನು ತಪ್ಪು ಮಾಡಿದಾಗ ಒಪ್ಪಿಕೋ, ಸರಿಯಿದ್ದರೆ ಬಾಯಿ ಮುಚ್ಚಿಕೋ. ಇದು ಒಳ್ಳೆಯ ಸಲಹೆಯಲ್ಲವೋ? ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಶಿಷ್ಟರ ಉದ್ದೇಶ ನ್ಯಾಯ, ದುಷ್ಟರ ಆಲೋಚನೆ ಮೋಸ, ಕೆಟ್ಟವರ ಮಾತು ರಕ್ತಕ್ಕೆ ಹೊಂಚು, ಯಥಾರ್ಥವಂತರ ನುಡಿ ರಕ್ಷಣೆ. ದುರ್ಜನರು ಕೆಡವಲ್ಪಟ್ಟು ನಿರ್ಮೂಲರಾಗುವರು, ಸಜ್ಜನರ ಮನೆಯು ಸ್ಥಿರವಾಗಿ ನಿಲ್ಲುವುದು ಎಂಬುದಾಗಿ. ಪ್ರಿಯರೇ, ಇಲ್ಲಿಯೂ ದುಷ್ಟ ಎಂಬ ಶಬ್ದವನ್ನು ಕಾನೂನು ಮೀರುವವರು ಎಂಬುದಾಗಿ ಹೇಳೋಣ. ದೇವರು ಕಾನೂನು ಶಿಸ್ತುಗಳನ್ನು ಮೆಚ್ಚುವವನಾಗಿದ್ದಾನೆ. ಕಾನೂನು ಮೀರುವ ವಿಚಾರದಲ್ಲಿ ತುಂಬ ಹೇಳುತ್ತಾನೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಬುದ್ಧಿವಂತನನ್ನು ಅವನ ಬುದ್ಧಿಗೆ ತಕ್ಕಂತೆ ಹೊಗಳುವರು, ವಕ್ರ ಬುದ್ಧಿಯುಳ್ಳವನನ್ನು ತಿರಸ್ಕರಿಸುವರು ಎಂಬುದಾಗಿ. ಪ್ರಿಯರೇ, ತಿರಸ್ಕರಿಸುವರು ಎಂಬುದರ ಮೂಲಾರ್ಥ ಅಗೌರವಕ್ಕೆ ಗುರಿಯಾಗುವರು ಎಂಬುದಾಗಿ. ನಾವು ಗಿದ್ಯೋನ ಮತ್ತು ಅವನ ಮಗನನ್ನು ನೆನಪಿಸಿಕೊಳ್ಳಬಹುದು. ಗಿದ್ಯೋನನು ಪ್ರಶಂಸೆಗೆ ಯೋಗ್ಯನಾಗಿದ್ದನು. ಅವನ ಮಗನಾದ ಅಬಿಮೇಲೇಕನು ತಿರಸ್ಕರಿಸಲ್ಪಟ್ಟನು. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಹೊಟ್ಟೆಗಿಲ್ಲದ ಡಾಂಬಿಕನಿಂತಲೂ ಸೇವಕನುಳ್ಳ ಸಾಧಾರಣ ಮನುಷ್ಯನ ಸ್ಥಿತಿಯು ಲೇಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜ್ಞಾನೋಕ್ತಿಯು ಸ್ವಲ್ಪ ಗಲಿಬಿಲಿ ಹುಟ್ಟಿಸುವಂಥದ್ದಾಗಿದೆ. ಆದರೆ ಇಲ್ಲಿ ಒಂದು ವ್ಯತ್ಯಾಸವನ್ನು ತಿಳಿಸಲಾಗಿದೆ. ಇನ್ನೊಂದು ಭಾಷಾಂತರದಲ್ಲಿ ಹೀಗಿದೆ: ತನಗೆ ಬೇಕಾದನ್ನು ಸಂಪಾದಿಸುವ ಬಡವನೇ ಉತ್ತಮನು ಎಂದು. ಜನರು ಅಲಕ್ಷ್ಯ ಮಾಡುವವನಾದರೂ ತನ್ನ ಅಗತ್ಯತೆಗಳನ್ನು ಕಂಡುಕೊಳ್ಳುವವನು ಸಮೃದ್ಧನೆಂದು ತೋರ್ಪಡಿಸಿಕೊಂಡರೂ ಹೊಟ್ಟೆಗಿಲ್ಲದಿರುವವನಿಗಿಂತ ಉತ್ತಮನಾಗಿದ್ದಾನೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಶಿಷ್ಟನು ತನ್ನ ಧನದ ಕ್ಷೇಮವನ್ನು ಲಕ್ಷಿಸುತ್ತಾನೆ, ದುಷ್ಟನ ವಾತ್ಸಲ್ಯವು ಕ್ರೂರತನವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ನಾನು ಹಿಂದೆ ಹೇಳಿದಂತೆ ನಾನು 14 ವರ್ಷದವನಾಗಿರುವಾಗ ನನ್ನ ತಂದೆಯು ಹತ್ತಿಯ ಕಾರ್ಖಾನೆಯಲ್ಲಿನ ಅವಘಡದಲ್ಲಿ ಸತ್ತರು. ಆ ಪ್ರಾಯದಲ್ಲಿನ ಮಕ್ಕಳು ತಮ್ಮ ತಂದೆಯನ್ನು ಶ್ರೇಷ್ಠವೆಂದು ಆರಾಧಿಸುವ ಕಾಲ. ನಾವು ಒಮ್ಮೆ ಓಕ್ಲಾಹೋಮಕ್ಕೆ ಕುದುರೆಗಾಡಿಯಲ್ಲಿ ಪ್ರಯಾಣಿಸುತ್ತಿದ್ದೆವು. ನಮ್ಮ ಮುಂದಿನಲ್ಲಿ ಒಂದು ಕುದುರೆಗಾಡಿ ಇತ್ತು. ಅದರ ಸವಾರನು ಕುಡಿದು ಮತ್ತನಾಗಿ
ತನ್ನ ಕುದುರೆಗೆ ಚೆನ್ನಾಗಿ ಹೊಡೆಯುತ್ತಿದ್ದನು. ಆಗ ನಮ್ಮ ತಂದೆ ಗಾಡಿಯಿಂದ ಇಳಿದು ಅವನ ಬಳಿಗೆ ಹೋಗಿ ಕುದುರೆಗೆ ಹಾಗೆ ಹೊಡೆಯಬೇಡವೆಂದು ಹೇಳಿದರು. ಅವನಿಗೆ ಸಿಟ್ಟು ಬಂದು ನನ್ನ ತಂದೆಯನ್ನೇ ಹೊಡೆಯಲು ಕೈ ಬೀಸಿದ, ಆದರೆ ತಪ್ಪಿತು. ಆಗ ತಂದೆ ಅವನನ್ನು ಕೆಳಕ್ಕೆ ಬೀಳಿಸಿ ಅವನ ಕೋಲನ್ನು ಎಳೆದುಕೊಂಡು ಗಾಡಿಯನ್ನು ಮುಂದೆ ಕೊಂಡೊಯ್ಯಲು ಹೇಳಿದರು. ಅವನು ಮುಂದಾಗಿ ಹೋದಂತೆ ನಾವು ಹಿಂದಿನಿಂದ ಹಿಂಬಾಲಿಸಿಕೊಂಡು ಹೋದೆವು. ನನಗೆ ಇದು ತುಂಬ ಹೃದಯಕ್ಕೆ ನಾಟಿತು. ಸಿಸ್ಟನು ತನ್ನ ಪಶುವಿನ ಕ್ಷೇಮವನ್ನು ಲಕ್ಷಿಸುತ್ತಾನೆ ಎಂಬ ಮಾತು ಬಂದಾಗ ನನಗೆ ನನ್ನ ತಂದೆಯ ನೆನಪಾಯಿತು ಎಂಬುದಾಗಿ. ಪ್ರಿಯರೇ, ಒಬ್ಬನು ತುಂಬ ನಾಯಿಗಳನ್ನು ಸಾಕುತ್ತಿದ್ದನು. ಅಪರಿಚಿತರ ಕಡೆಗೆ ನಾಯಿಗಳು ತೋರಿಸುವ ಪ್ರತಿಕ್ರಿಯೆಯಿಂದ ಅವರನ್ನು ನಾವು ತೀರ್ಪು ಮಾಡಬಹುದೆಂದು ಅವನು ಹೇಳುತ್ತಿದ್ದನು. ನಾಯಿಗಳಿಗೆ ಮನುಷ್ಯರ ಸ್ವಭಾವವು ಅರ್ಥವಾಗುತ್ತದೆ. ಮಾನವರಾದ ನಮಗಿಂತಲೂ ನಾಯಿಗಳು ಇನ್ನೊಬ್ಬರ ಸ್ವಭಾವ ತಿಳಿಯಬಲ್ಲವೆಂಬುದು ನಿಜವಾದ ಆಶ್ಚರ್ಯದ ಸಂಗತಿಯಾಗಿದೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ದುಡಿದು ಹೊಲಗೇಯುವವನು ಹೊಟ್ಟೆ ತುಂಬ ಉಣ್ಣುವನು, ವ್ಯರ್ಥ ಕಾರ್ಯಾಸಕ್ತನು ಬುದ್ಧಿಹೀನನೇ ಎಂಬುದಾಗಿ. ಪ್ರಿಯರೇ, ಕಾರ್ಯನಿರತನಾಗಿರು, ಸುಮ್ಮನೆ ಕಾಲವನ್ನು ವ್ಯರ್ಥವಾಗಿ ಕಳೆಯಬೇಡವೆಂದು ಈ ಮಾತು ಹೇಳುತ್ತದೆ. ಈ ರೀತಿಯ ವಿರೋಧದ ಹೇಳಿಕೆಗಳು ಈ ಅಧ್ಯಾಯವಿಡೀ ನಮಗೆ ಕಂಡುಬರುತ್ತದೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಕೆಡುಕರ ಕೊಳ್ಳೆ ದುಷ್ಟರಿಗೆ ಇಷ್ಟ, ಶಿಷ್ಟರ ಬುಡ ಫಲದಾಯಕ ಎಂಬುದಾಗಿ. ಪ್ರಿಯರೇ, ಒತ್ತಿ ಹೇಳುವುದಕ್ಕಾಗಿ ಕೆಲವು ಸಂಗತಿಗಳನ್ನು ಪುನಃ ಹೇಳಲಾಗಿದೆ. ಪುನರುಚ್ಚಾರಣೆಯು ಉತ್ತಮ ಕಲಿಸುವ ವಿಧಾನವಾಗಿದೆ. ವಿಚಾರಗಳನ್ನು ತಿರುತಿರುಗಿ ಹೇಳಿದರೆ ವಿದ್ಯಾರ್ಥಿಯು ಮರೆಯಲಾರನು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 15ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮೂರ್ಖನ ನಡತೆ ಅವನ ಗಣನೆಗೆ ಸರಿ, ಜ್ಞಾನಿಯು ಉಚಿತಾಲೋಚನೆಯನ್ನು ಗಮನಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಯಾರಿಗೆ ಅನ್ವಯಿಸುತ್ತದೆಂದು ನೀವೇ ಊಹಿಸಬಹುದು. ಇದು ಸೊಲೊಮೋನನ ಮಗನಾದ ರೆಹಬ್ಬಾಮನಿಗೆ ಹೋಲಿಕೆಯಾಗಿದೆ. ತನ್ನ ಆಸ್ಥಾನದ ಹಿರಿಯರ ಆಲೋಚನೆಯನ್ನು ಅವನು ತಿರಸ್ಕರಿಸಿದನು. ಇದರಿಂದಾಗಿ ನಾಶನಕ್ಕೊಳಗಾಗಿ ರಾಜ್ಯದಲ್ಲಿ ಯುದ್ಧವು ತಲೆದೋರುವಂತಾಯಿತು. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 17ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸತ್ಯವನ್ನಾಡುವವನು ನ್ಯಾಯವನ್ನು ತೋರ್ಪಡಿಸುವನು, ಸುಳ್ಳು ಸಾಕ್ಷಿಯು ಅಸತ್ಯ ಮಾಡುವನು, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೇ ಮದ್ದು ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ನಿಮ್ಮ ಸಭಾಪಾಲಕರು ಸತ್ಯವನ್ನೇ ಪ್ರಸಂಗಿಸುವವರಾದರೆ ಅವರ ಮಾತುಗಳು ಕೆಲವೊಮ್ಮೆ ನಿಮ್ಮನ್ನು ಕತ್ತಿಯಂತೆ ಚುಚ್ಚಬಹುದು. ಪ್ರಿಯ ಮಿತ್ರನೇ, ನೀನು ಅದನ್ನು ಸ್ವೀಕರಿಸದಿದ್ದರೆ ಅದು ನಿನಗೆ ಬಿಟ್ಟದ್ದು. ಕಪಟಿಯು ಯಾವಾಗಲೂ ತನ್ನ ಬಲಹೀನತೆಯನ್ನು ದ್ವೇಷ, ಕಹಿ ಮನಸ್ಸುಗಳಿಂದ ಮುಚ್ಚಿಕೊಳ್ಳುತ್ತಾನೆ. ಆದ್ದರಿಂದಲೇ ಪ್ರಸಂಗಿಗಳನ್ನು ಎದುರಿನಲ್ಲಿ ಹೊಗಳಿ ಹಿಂದಿನಿಂದ ಟೀಕಿಸುವವರ ಕುರಿತಾಗಿ ಬಹಳ ಎಚ್ಚರದಿಂದಿರುತ್ತೇನೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ, ಕೇಡನ್ನು ಕಲ್ಪಿಸುವವರ ಹೃದಯದಲ್ಲಿ ಮೋಸ, ಹಿತೋಪದೇಶಕರ ಮನಸ್ಸಿನಲ್ಲಿ ಉಲ್ಲಾಸ, ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು, ದುರ್ಜನರಿಗೆ ಕೇಡು ತುಂಬಿ ತುಳುಕುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಎಲ್ಲ ವಚನಗಳು ನಾಲಿಗೆಯ ಕುರಿತಾಗಿಯೇ ಇವೆ. ಸತ್ಯದ ತುಟಿ, ಸುಳ್ಳಿನ ನಾಲಿಗೆ, ಇವುಗಳನ್ನು ಎದುರೆದುರು ಹೋಲಿಸಲಾಗಿದೆ. ಸತ್ಯವೇದವು ಮದ್ಯಪಾನದ ಅಮಲಿನ ಅಪಾಯಕ್ಕಿಂತಲೂ ಹೆಚ್ಚಾಗಿ ನಾಲಿಗೆಯ ದುರುಪಯೋಗ, ಅದರ ಅಪಾಯಗಳ ಕುರಿತಾಗಿ ಎಚ್ಚರಿಸುತ್ತದೆ. ಆದರೂ ಈ ದಿನಗಳಲ್ಲಿ ಕ್ರೈಸ್ತರ ನಡುವೆ ಸುಳ್ಳಾಡುವವರು, ಹರಟೆ ಕೊಚ್ಚುವವರು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ, ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು ಎಂಬುದಾಗಿ. ಪ್ರಿಯರೇ, ದೇವರ ಮಗುವಿನಲ್ಲಿರಬೇಕಾದ ಪ್ರಾಮುಖ್ಯ ಗುಣವೆಂದರೆ ಅವನ ಸತ್ಯಸಂಧತೆಯೇ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಜಾಣನು ತಿಳಿದಿದ್ದನ್ನು ಗುಪ್ತಪಡಿಸುವನು, ಮೂಢರ ಮನಸ್ಸು ಮೂರ್ಖತನವನ್ನು ಪ್ರಕಟಿಸುವುದು ಎಂಬುದಾಗಿ. ಪ್ರಿಯರೇ, ಜಾಣನಾದವನು ಇತರನ್ನು ನೋಯಿಸುವ ಮಾತುಗಳನ್ನಾಡುವುದಿಲ್ಲ,
ಆದರೆ ಅನೇಕ ವೇಳೆ ಇತರರ ಕುರಿತಾಗಿ ದೂಷಿಸುವ ಮಾತುಗಳನ್ನು ಆಡುವವರ ಗುಂಪಿನಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ಳುವುದನ್ನು ಕಾಣುತ್ತೇವೆ. ಜ್ಞಾನನು ಇಂಥ ಸಂಗತಿಗಳನ್ನು ಮಾತನಾಡಲಿಕ್ಕಿಲ್ಲ, ಆದರೆ ಮೂಢನ ಬಾಯಲ್ಲಿ ಈ ಮಾತುಗಳೇ ಇರುತ್ತವೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ಚುರುಕುಗೈಯವನಿಗೆ ರಾಜ್ಯಾಧಿಕಾರ, ಮೈಗಳನಿಗೆ ಬಿಟ್ಟಿಯ ಬದುಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಈಗಿನ ಸಮಾಜದಲ್ಲಿ ಇದು ತಿರುವು ಮುರುವಾಗಿದೆ. ಅಧಿಕಾರಕ್ಕೆ ಆರಿಸಲ್ಪಡುವವರು ಯಾವಾಗಲೂ ಚುರುಕಿನವರಲ್ಲ ಮತ್ತು ತೆರಿಗೆ ಕಟ್ಟುವವರು ಸೋಮಾರಿಗಳೂ ಅಲ್ಲ. ಈ ಜ್ಞಾನೋಕ್ತಿಗಳನ್ನು ಧ್ಯಾನ ಮಾಡುವಾಗ ದೇವರ ಜ್ಞಾನಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೆ. ನಾನು ತಿಳಿದುಕೊಂಡದ್ದೇನೆಂದರೆ, ಇದರಲ್ಲಿನ ಕೆಲವು ಮಾತುಗಳನ್ನು ನಾವು ನಿತ್ಯತ್ವದ ಬೆಳಕಿನಲ್ಲಿ ನೋಡಬೇಕಾಗಿದೆ. ಈ ವಚನವೂ ಕೂಡ ಈಗ ಹೆಚ್ಚು ಅನ್ವಯಿಸದೆ ನಿತ್ಯತ್ವಕ್ಕೆ ಅನ್ವಯಿಸುತ್ತದೆಂದು ನಾನು ತಿಳಿಯುತ್ತೇನೆ. ನಾವು ಒಂದು ದಿನ ಕ್ರಿಸ್ತನೊಂದಿಗೆ ಆಳುತ್ತೇವೆಂದು ಹೇಳಲ್ಪಟ್ಟಿಲ್ಲವೋ? ಆದರೆ ಎಲ್ಲ ವಿಶ್ವಾಸಿಗಳು ಒಂದೇ ಸಮಾನನಾಗಿರುವರೆಂದು ಸತ್ಯವೇದ ಹೇಳುವುದಿಲ್ಲ. ಅವರಲ್ಲಿ ಬೇರೆ ಬೇರೆ ಸ್ಥಾನಗಳಿರುತ್ತವೆ. ನನಗೆ ಅಪೋಸ್ತಲರೊಂದಿಗಿನ ಸ್ಥಾನವೇ ದೊರಕಿದರೆ, ಒಂದು ವೇಳೆ ಪೌಲನೊಂದಿಗೆ ನನಗೆ ತುಂಬ ಮಜುಗರವಾದಿತ್ತು. ನನ್ನ ಸ್ಥಾನ ಅದಲ್ಲ. ಆದರೂ ಶ್ರದ್ಧೆಯಿಂದ ದುಡಿಯುವವರು ಕ್ರಿಸ್ತನೊಂದಿಗೆ ಆಳುವರೆಂದು ನಂಬುತ್ತೇನೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ: ಕಳವಳವು ಮನಸ್ಸನ್ನು ಕುಗ್ಗಿಸುವುದು, ಕನಿಕರದ ಮಾತು ಅದನ್ನು ಹಿಗ್ಗಿಸುವುದು ಎಂಬುದಾಗಿ. ಪ್ರಿಯರೇ, ಯೋಬನ ಪುಸ್ತಕ 6ನೇ ಅಧ್ಯಾಯ 25ರಲ್ಲಿ ಯೋಬನು ಹೇಳುತ್ತಾನೆ, ನೀತಿಯ ನುಡಿಗಳು ಬಲಯುತವಾಗಿದೆ ಎಂಬುದಾಗಿ. ದುಃಖದಲ್ಲಿ, ಸಮಸ್ಯೆಗಳಲ್ಲಿ ಇಲ್ಲವೇ ಆತ್ಮಭಾರದಿಂದ ಇರುವವರಿಗೆ ಸರಿಯಾದ ಮಾತುಗಳು ಆದರಣೆ, ಉತ್ಸಾಹ, ಪ್ರೋತ್ಸಾಹಗಳನ್ನು ಉಂಟು ಮಾಡುತ್ತವೆ. ನಾವು ಸಮಸ್ಯೆ ಇರುವವನನ್ನು ಮತ್ತೂ ಹೊಡೆಯಬಾರದು, ಒಳ್ಳೆಯ ಮಾತುಗಳಿಂದ ಉತ್ತೇಜಿಸಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಹೇಗಿದೆ? ಚಿಂತೆ, ಸಮಸ್ಯೆಯಲ್ಲಿ ಹಾದು ಹೋಗುತ್ತಿರುವುದಾದರೆ ದೇವರ ವಾಕ್ಯವು ನಮಗೆ ಉತ್ತೇಜನವನ್ನು ನೀಡುತ್ತದೆ, ಆದರಣೆಯನ್ನು ನೀಡುತ್ತದೆ. ಆದ್ದರಿಂದ ದಿನಾಲೂ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ದೇವರಿಂದ ದೊರಕಿದಂಥ ಸಮಾಧಾನದಲ್ಲಿ, ಸಂತೋಷದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಶಿಕ್ಷಣವನ್ನು ಪ್ರೀತಿಸುವವನಿಗೆ ಜೀವನದಲ್ಲಿ ಪ್ರಾಮುಖ್ಯವಾದದ್ದು ಯಾವುದು ಎಂದು ತಿಳಿದಿದೆ. ದೇವರು ಕಾನೂನು ಶಿಸ್ತುಗಳನ್ನು ಪಾಲಿಸುತ್ತಾನೆ. ನಾವು ಯಾವಾಗಲೂ ಕಾರ್ಯನಿರತರಾಗಿರಬೇಕು. ಆದ್ದರಿಂದ ನಾವು ಜ್ಞಾನಿಗಳಾಗಿ, ಇತರರನ್ನು ನೋಯಿಸದೆ, ಇತರರಿಗೆ ಆದರಣೆ, ಉಲ್ಲಾಸ, ಪ್ರೋತ್ಸಾಹಗಳನ್ನು ಉಂಟು ಮಾಡುವವರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ಸುಂದರವಾದ ಜೀವಿತಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ಮಾತನಾಡಿ ಸತ್ಯವನ್ನು ತಿಳಿಸಿದಕ್ಕಾಗಿಯೂ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಯಾರಿಗೂ ನಾವು ನೋವನ್ನು ಉಂಟು ಮಾಡದೆ, ಎಲ್ಲರನ್ನು ಪ್ರೀತಿಸುತ್ತಾ, ಎಲ್ಲರನ್ನು ಗೌರವಿಸುತ್ತಾ, ನಿನ್ನ ಮಹಿಮೆಗೋಸ್ಕರ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರಿರುವಂಥ ಸ್ಥಳದಲ್ಲಿ ಅವರ ಚಿಂತಾಭಾರಗಳನ್ನು ನೀಗಿಸು. ಅವರ ಕಷ್ಟಗಳನ್ನು ಪರಿಹರಿಸಿ ವಾಕ್ಯಭರಿತರಾಗಿ, ಆತ್ಮಭರಿತರಾಗಿ, ನಿನ್ನ ಆತ್ಮನ ನಡೆಸುವಿಕೆಯೊಂದಿಗೆ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇಂದು ನೀವು ಏನೇನು ಕಂಡುಕೊಂಡಿದ್ದೀರಿ? ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಇತರರಿಗೆ ತಿಳಿಯಪಡಿಸಿರಿ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.